ನಿನ್ನೆ ಬಿಗ್ ಬಾಸ್ ಸೀಸನ್ 11 ಫೈನಲ್ ದಿನ ಗೆಲುವು ಇನ್ನೇನು ಕೆಲವೇ ಕ್ಷಣಗಳೇ ಅನೌನ್ಸ್ ಮಾಡೋದು ಬಾಕಿ ಇರುವಾಗಲೇ ಚಿಲ್ಲೂರು ಬಡ್ಡಿ ಅವರ ಗ್ರಾಮದಿಂದಲೇ ಹನುಮಂತ ಅವರ ಗ್ರಾಮದಿಂದಲೇ ಒಂದು ಭಜನೆ ಸಂಘವನ್ನು ಕರೆಸಿರ್ತಾರೆ. ಈ ಭಜನೆ ಸಂಘದಲ್ಲಿ ಆ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿರತಕ್ಕಂತಹ ಚನ್ನಬಸಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಏನು ಅನ್ನಿಸ್ತು ಸರ್, ಬಿಗ್ ಬಾಸ್ ಮನೆ ಅದೊಂದು ದೊಡ್ಡ ವೇದಿಕೆ, ಅದು ಆ ವೇದಿಕೆ ಹೋಗಿ ನೀವು ನಿಮ್ಮ ಹುಡುಗನಿಗೋಸ್ಕರ ಅಲ್ಲಿ ನಿಮ್ಮ ಸಂಘದ ವತಿಯಿಂದ ಭಜನೆ ಸಂಘದ ವತಿಯಿಂದ ಒಂದು ಹಾಡನ್ನು ಹಾಡಿ ಮತ್ತಷ್ಟು ಮನರಂಜಿಸಿರ್ತೀರಿ. ಅಲ್ಲಿ ನೋಡಿದಾಗ ಏನು ಅನ್ನಿಸ್ತು ನಿಮ್ಮ ಹುಡುಗನ ಬಗ್ಗೆ? ಯಾಕಂದ್ರೆ ಇನ್ನೂ ರಿಸಲ್ಟ್ ಅನೌನ್ಸ್ ಆಗಿರಲಿಲ್ಲ, ಅವಾಗ ಹೋಗಿದ್ರಿ. ಆ ಕ್ಷಣಕ್ಕೆ ನಿಮಗೇನು ಅನಿಸ್ತಾ ಇತ್ತು? ಭಾಳ ಖುಷಿ ಅನಿಸ್ತು. ಭಾಳ ಖುಷಿ ಅಂದ್ರೆ ಭಾಳ ಖುಷಿ ಅನಿಸ್ತು. ಅಲ್ಲಿ ಹೋಗಿದ್ಮ್ಯಾಗ ಏನೋಪ್ಪ ಅಲ್ಲಿ ಹೋಗಿ ನಾವು ಅದೇಪ್ಪ ಅಂದ್ರೆ ನಾವೇನೋ ಒಂದು ಸೌಭಾಗ್ಯ ಅಂತ ನಮ್ಮ ಪುಣ್ಯ ಅಂತ ಅನಿಸ್ತು ನಮಗೆ. ಅದೇ ಯಾರು ಹೋಗೋಕ್ಕಾಗಲ್ಲ, ಮಾಮೂಲಿ ಮನುಷ್ಯರಂತೂ ಹೋಗೋಕ್ಕಾಗೋದಿಲ್ಲ. ಏನೋ ನಾವು ಅಲ್ಲೇ ಅವರು ಮಾಧ್ಯಮದವ್ರು ಅವ್ರೇನು ಕಲರ್ಸ್ ವೈನಿಯರು ನಮ್ಗೆ ಆಹ್ವಾನ ಕೊಟ್ಟಿದ್ರು, ಬನ್ನಿ ನೀವು ಅಂತೇಳಿ. ಶನಿವಾರ 9:30 ರಾತ್ರಿ 9:30 ಕಾಲ್ ಮಾಡಿದ್ರು ಅವರು. ಆಮೇಲೆ ಹೋಗಿವ್ರಿ ನಾವು ಗಾಡಿ ರಾತ್ರಿ. ಆಮೇಲೆ ನಾವು ಗಾಡಿ ಮಾಡ್ಕೊಂಡು ಹೋಗಿದ್ದೇವ್ರಿ. ಎಷ್ಟು ಜನ ಹೋಗಿದ್ರು? 10 ಜನ ಹೋಗಿದ್ದೇವೆ. 10 ಜನ ನಿನ್ನೆ ಕಾಣಿಸ್ತು. ಒಂದು ರೀತಿ ಹೆಂಗಿದೆ ಅಂದರೆ, ಎಲ್ಲಿ ಸರಿಗಮಪಕ್ಕೆ ಹೋಗೋವರೆಗೂ ಭಜನೆ ಹಾಡುಗಳು, ಕುರಿ ಕಾಯ್ಕೋತ ಹಾಡುಗಳನ್ನು ಹಾಡ್ತಾ ಹನುಮಂತು ಫೇಮಸ್ ಆಗಿದ್ದ ಅನ್ನೋದು ಒಂದಿತ್ತು. ಆದರೆ ಚಿಲ್ಲೂರು ಬಡ್ನಿಯಲ್ಲಿ ಭಜನೆ ಹೇಗಿರುತ್ತೆ ಅನ್ನೋದನ್ನು ನಿನ್ನೆ ತೋರಿಸ್ಕೊಟ್ರಿ ನೀವು ಸ್ವತಃ. ಈ ರೀತಿ ಎಷ್ಟು ವರ್ಷದಿಂದ ಈ ಭಜನೆ ಇದರಲ್ಲಿ ಹಾಡೋಕೆ ಬರ್ತಾಯಿದ್ರು ಹನುಮಂತ ನೋಡ್ರಿ ಸರ, ಅವನು ಕುರಿ ಕಾಯ ಮುಂದನ ಅವಾಗ ಭಜನಿದ ಪದ ಹೇಳೋದು ಭಾಳ ಹವ್ಯಾಸ ಇತ್ತು. ಆವಾಗ ಅವನೇನು ಮಾಡವ, ಪ್ರತಿದಿನನೂ ಬರವ, ಭಜನೆ ಮಾಡವ. ಶನಿವಾರಕ್ಕೊಮ್ಮೆ ಬಡ್ನಿ ಒಳಗೆ ಅದಾನಪ್ಪ ಅಂದ್ರೆ ಶನಿವಾರಕ್ಕೊಮ್ಮೆ ಬಂದು ಹನುಮಂತನ ಸೇವಾ ಮಾಡಿ, ಭಜನೆ ಮಾಡಿ, ಪಾಲ್ಕಿ ಸೇವಾ ಮಾಡಿ ಆಮೇಲೆ ಮನೆಗೆ ಹೋಗ್ತಿದ್ದಾರೆ. ಸರ್, ಈ ಭಜನೆ ಪದಗಳು ನಿಮಗೆ ತತ್ಕ್ಷಣಕ್ಕೆ ಎಲ್ಲರಿಗೂ, ಈಗ ನಾನು ಬರ್ತೇನೆ, ನಾನು ಭಜನೆ ಮಾಡ್ತೀನಿ, ಹಾಡಂದ್ರೆ ಹಾಡೋಕ್ಕಾಗಲ್ಲ. ಅದಕ್ಕೊಂದು ಶ್ರದ್ಧೆ, ಅದರದ್ದೇ ಆದ ಒಂದು ನೀತಿ ನಿಯಮ ಇರುತ್ತೆ. ಎಷ್ಟು ದಿನ ಇದು ಆದಮೇಲೆ ಅವ್ರಿಗೆ ಅಂದರೆ ಮೊದಲು ಈಗ ನೀವೆಲ್ಲ ಸೀನಿಯರ್ ದೊಡ್ಡವರು, ನೀವು ನೋಡಿರ್ತೀರಿ. ನೀವು ಭಜನೆಯಲ್ಲಿದ್ದಾಗ ಈ ಚಿಕ್ಕಂದಿಂದ ಬರ್ತಾ ಇದ್ರಲ್ಲ, ಮೊದಲು ಬಂದೆಲ್ಲ ಸುಮ್ಮನೆ ಕುತ್ಕೊತಾ ಇದ್ರು, ನೋಡ್ತಾ ಇದ್ರು, ಆಮೇಲೆ ಹಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಹೆಂಗೆ? ಹೌದು ಫಸ್ಟೇ ಬಂದವಾಗ ಹಂಗೆ ಒಂದು ಪೆಟ್ಟಿಗೆ ಬಾರ್ಸಕ್ಕೆ ಬರ್ತಿರಾಕಿಲ್ಲ ಅವನಿಗೆ. ಅವಾಗ ಒಂದು ಅಲ್ಲಿ ಕುರಿ ಕಾಯಾಗ ಮುಂದೆ ತಾನ ಒಂದು ಕೇಳ್ಕೊಂಡು ಹಾಡ್ತಿದ್ದ. ಆಮೇಲೆ ಇತ್ತಿತ್ಲಾಗ ತಾನೇ ಪದ ಹಾಡೋದು, ಪೆಟ್ಟಿಗೆ ಬಾರ್ಸೋದು, ಇತ್ತಿತ್ಲಾಗ ಅವನ ಮಾಸ್ತರ್ ಆದಂಗೆ ಆದ್ರೆ ಆ ಗುಡಿಗೆ, ಆ ಮಟ್ಟಕ್ಕೆ. ಹೌದು. ನಿನ್ನೆ ಗೆಲುವು ಬಿಗ್ ಬಾಸ್ ಒಂದು ಕೈಯಲ್ಲಿ ತ್ರಿವಿಕ್ರಮನ ಕೈ, ಇನ್ನೊಂದು ಕೈಯಲ್ಲಿ ಹನುಮಂತವ್ರ ಕೈ ಇರುತ್ತೆ. ಸುದೀಪ್ ಅವರು ಕೈ ಎತ್ತದ ಮೇಲೆ ನಿಮಗೆ ಎಷ್ಟು ಸಂಭ್ರಮ ಅನ್ನಿಸ್ತು? ಅಲ್ಲ ಸರ್, ನಾವು ಊಟ ಮಾಡಕತ್ತಿದ್ವಲ್ಲೇ, ಅರ್ಧಂಬರ್ಧ ಊಟ ಮಾಡಿ ಅಲ್ಲೇ ಕೇಕಿ ಹೊಡೆದ್ಬಿಟ್ಟೇವ್ ನಾವು. ಎತ್ತು ಬಿಟ್ರಿ ನೀವು ಅವನ್ನ ಅಲ್ಲೇ ನಮಗೆ ಅಲ್ಲೇ ಸ್ಟೇಜ್ನೊಳಗೆ ನಮಗೆ ಅವಕಾಶ ಇರ್ತಾರಕ್ಕಿಲ್ಲ. ಇಲ್ಲೇ ಬಾಜು ನಾವು ಊಟ ಮಾಡಕತ್ತಿದ್ವಿ, ಅರ್ಧಂಬರ್ಧ ಊಟ ಮಾಡೇವಿ. ಅದು ಸುದೀಪ್ ಸರ್ ಯಾವಾಗ ಹನುಮಂತು ಅಂತ ಕೇಕಿ ಹೊಡೆದ್ರಲ್ಲ, ಅಲ್ಲೇ ನಮಗೆ ಅಷ್ಟು ಖುಷಿ ಆಗೈತಿ. ಭಾಳ ಖುಷಿ ಅಂದ್ರೆ ಭಾಳ ಖುಷಿ. ಏನು ಬರೋವಾಗೆಲ್ಲ ವಿನ್ನರ್ ಆದ್ರು, ಟ್ರೋಫಿ ಹಿಡ್ಕೊಂಡ್ರು, ಏನು ಹೇಳಿ ಬಂದ್ರಿ? ಬಂದ್ಮೇಲೆ ಹಿಂಗೆ ಭೇಟಿ ಆಗಿಲ್ಲ? ಇಲ್ಲ ಸರ್, ಅಲ್ಲೇ ಮನೆಯೊಳಗೆ ಭೇಟಿ ಆಗಿದ್ದಾರೆ. ಮನೆಯೊಳಗೆ ಭೇಟಿ ಆದವ, ಖುಷಿ ಪಟ್ರು. ಖುಷಿ ಪಟ್ಟದೇನ್ರಿ, ಸುದೀಪ್ ಸರ್ ಎಲ್ಲ ನಮ್ಗೆ ಭಾಳ ಖುಷಿಯಿಂದ ನೋಡ್ಕೊಂಡ್ರು. ನಮ್ಗೆ ಭಾಳ ಖುಷಿಯಿಂದ ನೋಡ್ಕೊಂಡು ಭಾರಿ ಚೆನ್ನಾಗಿ ನಮ್ಗೆ. ಇವತ್ತು ಅಥವಾ ನಾಳೆ ಊರಿಗೆ ಬಂದರೆ ಏನೆಲ್ಲ ಸೆಲೆಬ್ರೇಷನ್ ಮಾಡ್ಬೇಕಂತ ಅನ್ಕೊಡಿ. ಯಾಕಂದರೆ ನಿಮ್ಮ ಊರಿನ ಕೀರ್ತಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಅವ್ರು ಏನು ಸೆಲೆಬ್ರೇಷನ್ ಅಂತ ಏನಾದ್ರು ತಯಾರು ಮಾಡಿಲ್ಲ ಸರ್? ಅವರು ಇವಾಗ ಇನ್ನೂ ನಮಗೇನು ಮಾಹಿತಿ ಕೊಟ್ಟಿಲ್ಲ. ಮಾಹಿತಿ ಕೊಟ್ರಂದ್ರೆ ಅವಾಗ ಇಲ್ಲಿಂದನೇ ಅವಾಗ ಅದ್ದೂರಿ ಸ್ವಾಗತ ಮಾಡಿಕೊಂಡು ಅವನು ಭಜನಿಯಿಂದನೇ ಮೆರವಣಿಗೆ ಮಾಡ್ಕೊಂತ ಹೋಗ್ಬೇಕಂತ ಮಾಡೇವ್ರು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಚಿಲ್ಲೂರು ಬಡ್ನಿಯಲ್ಲಿ ಒಂದು ಏನು ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿರತಕ್ಕಂಥ ಚನ್ನಬಸಪ್ಪ ಅವರು ಇರ್ಬೋದು, ಅವರ ಸಂಗಡಿಗರಿರ್ಬೋದು, ಅವರ ಸ್ನೇಹಿತರು ಇರ್ಬೋದು, ಅವರ ಊರಿನವ್ರು ಇರ್ಬೋದು, ಎಲ್ಲರೂ ಕೂಡ ಮುಕ್ತ ಮನಸ್ಸಿನಿಂದ ಹೇಳಿರ್ತಕ್ಕಂಥದ್ದು. ಎಷ್ಟೋ ಆರೋಪಗಳು ಬಂದು, ಅಂದರೆ ಏನು, ಇವನು ಮುಗ್ಧ ಅಲ್ಲ, ಇವನು ಮುಖವಾಡ ಹಾಕೊಂಡು ಆಡ್ತಾ ಇದ್ದಾನೆ, ಯಾರೇ ಹೇಳಿದ್ರು ಕೂಡ ಅದು ನಿಮಗೆ ಮಾತಾಗುತ್ತೆ ಅಷ್ಟೇ. ಯಾಕಂದರೆ ಅವರೂರಿನಲ್ಲಿ ಚಿಕ್ಕಂದಿನಿಂದ ಹಿಡಿದು ಇಲ್ಲಿ ತನಕ ನೋಡಿರ್ತಕ್ಕಂಥವ್ರು ಸತ್ಯವನ್ನು ಹೇಳಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದು, ಅವನು ಇಲ್ಲಿ ನಮ್ಮೂರಲ್ಲಿ ಆಗಿದ್ನು, ಅಲ್ಲೂ ಬಿಗ್ ಬಾಸ್ ಮನೆಯಲ್ಲೂ ಹಾಗೆ ಇದ್ದ, ಅವನ ವ್ಯಕ್ತಿತ್ವವೇ ಅವನನ್ನು ಕಾಪಾಡಿದೆ, ಅವನನ್ನು ಗೆಲ್ಲಿಸಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಪೂರ್ ಜೊತೆ ಕಿರಣ್ ಬಾಳಾರ್, ಶ್ರೀ ಕರ್ನಾಟಕ, ಹಾವೇರಿ.